ಸಿಟಿ ಕಾರ್ಪೊರೇಷನ್ದಲ್ಲಿ 1980 ಇಲ್ಲಿವರೆಗೆ 3 ದಾಖಲೆ ಆಸ್ತಿ ರಿಜಿಸ್ಟರ್ ಕೂಡ ಕಳ್ತನ ಆಗ್ಯಾವ. ಒಂದು ಆಸ್ತಿ ದಾಖಲೆಗಳು ಸಿಗ್ತಾ ಇಲ್ಲ. ಪಬ್ಲಿಕ್ ಡೈಲಿ ಓಡಾಡ್ತಿದ್ದಾರೆ. ಕಮಿಷನರ್ ಕಮಿಷನರ್ ಹೊರಗಿದ್ರೆ ಇಲ್ಲ ಡೈಲಿ ಓಡಾಡ್ತಿರ್ತಾರೆ ಪಬ್ಲಿಕ್. ನಕಲಿ PID ಮಾಡಿ ಕೊಡ್ತಾರೆ ಸರ್. ಅಲ್ಲಿ ಒಂದೊಂದು ಆಸ್ತಿ PID ನಂಬರ್ ಕೊಡ್ತಿದ್ದಾರೆ. ರಾಜ್ಯಪಾಲರು ಒಳ ಮೀಸಲಾತಿ ವಿಧೇಯಕವನ್ನು ವಾಪಸ್ ಕಳಿಸಿದ್ದಾರೆ. ಸರ್ಕಾರದ ಮುಂದಿನ ಅವ್ರೇನು ಸ್ಪಷ್ಟೀಕರಣ ಕೇಳಿರ್ತಾರ, ಅದ್ ಮತ್ತೆ ಕಳಿಸ್ತಾರ. ಅದೇನು ಹೊಸದಲ್ಲ, ಬರ್ತಿರ್ತೈತಿ ಹೋಗ್ತದ್ರೆ. ಸರ್, ಈಗ ಬೆಳಗಾವಿ ಹೊರವಲಯದಲ್ಲಿ ಅಕ್ರಮ ಗಣಿಗಾರಿಕೆ ಅಭ್ಯಾಸವಾಗಿ ನಡೀತಾ ಇದೆ. ಎಸ್, ಸ್ಥಳೀಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಲ್ಯಾಟ್ರೈಟ್ ಅಂತ ಸಿಮೆಂಟ್ ಅಲ್ಲಿ ಬಳಸ್ತಾ ಇರ್ತಾರೆ. ಅದು ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಮಾತ್ರ ಸಿಗ್ತದೆ. ಗ್ರಾಮೀಣ ಕ್ಷೇತ್ರದಲ್ಲಿ ಅಲ್ಲಿ ಎಲ್ಲ ನಡೀತಾ ಇದೆ ಸರ್. ಇಲ್ಲಿಗಲ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಪರ್ಮಿಷನ್ ಒಂದ್ ಕಡೆ ತಗೋತಾರೆ ಸರ್. ಹಡ್ಡೋದು ಒಂದು 7 ಕಡೆ ಹಾಕ್ತಾ ಇರ್ತಾರೆ. ಆಮೇಲೆ ಕೋಟ್ಯಾಂಗಟ್ಟಲೆ ಅಕ್ರಮ ನಡೀತಾ ಇದೆ ಸರ್. ಮೇಡಮ್ ಕರೆಸ್ಬೇಕಲ್ಲ ಯಾರು ಸರ್, ನಾವು ಸುದ್ದಿ ಮಾಡಿದ್ರೆ ರೇಡ್ ಮಾಡ್ತಾರೆ ಸರ್. ಇದನ್ನ 2 ತಾಸಿನ ಮತ್ತೆ ಸ್ಟಾರ್ಟ್ ಆಗಿಬಿಡ್ತದೆ. ಮೈನ್ಸ್ ಅಂಡ್ ಜಿಯಾಲಜಿದವ್ರ ಸ್ಲೀಪಿಂಗ್ ಪಾರ್ಟ್ನರ್ ಆಗಿದ್ದಾರೆ. ಈಗ ಹಿಂಗ್ ಮಾಡಲ್ಲ, ಒಂದ್ ಟೀಮ್ ನಿಮ್ದಲ್ಲಿ ಮನುಷ್ಯ ಬಿಡಲ್ಲ, ಬಂದಾಗ್ಬಿಡುದು. ಹೆಂಗ್ ಬಂದಾಗಲ್ಲ ನೋಡೋಲ್ಲ. ಇದೇ ವಿಚಾರಕ್ಕೆ ಬಂದೆ ಚಾಕು ಎಷ್ಟಾಗಿದೆ ಸರ್ ಇದೇ ವಿಚಾರಕ್ಕೆ. ಸೊ ಇಷ್ಟು ಸೀರಿಯಸ್ ಆಗಿ ಆದ್ರೂ ಕೂಡ ಸೀರಿಯಸ್ ಆಗಿ ವಿಚಾರಣೆ ಮಾಡ್ತಾರೆ. ಈಗ ಹೇಳಿದ್ರಲ್ಲ, ಅದು ಪರ್ಮಿಟ್ ತಗೊಂಡಿರ್ತಾರ, ಎಲ್ಲಿ ಆಡಿರ್ತಾರ, ಯಾರ ಪೊಲೀಸರ ಇವ್ರು ಬಂದ್ರೆ ಪರ್ಮಿಟ್ ತೋರಿಸ್ತಾರ. ಈಗ ಅದು ಎಲ್ಲಿ ಅಡ್ಡಿದ್ವಿ ಅನ್ನೋದು ಅದ ನೋಡೋಣ. ಇಲ್ಲ, ನಮ್ಮ ಗಮನಕ್ಕೂ ಬಂದಿದೆ. ಸುಮಾರು 6 ತಿಂಗಳಿಂದನೇ ನಡೀತಾ ಇದೆ. ಇವತ್ತೇನೋ ಸರ್ ಸುಮಾರು ದಿವಸದಿಂದ, ಎಷ್ಟು ದಿವಸ ಗೊತ್ತಿಲ್ಲ ನನಗೂ ಹೇಳಿದ್ದಾರೆ. ಸೊ ಆ ಮೇಡಮ್ ಕರೆಸಿ ಹೇಳ್ತೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಹುಕ್ಕೇರಿಯಲ್ಲಿರ್ತಕ್ಕಂಥ ಮಾಜಿ ಸಂಸದರು ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. ಕೆಲಸ ನೀಡ್ತಾ ಇದ್ದಾರೆ. ಹಂಗೆ ಎಲ್ಲರೂ ಬೈತಿರ್ತಾರೆ. ಎಲ್ಲ ದೇಶದ ಪ್ರಧಾನಮಂತ್ರಿ ಹಿಡ್ಕೊಂಡು ಗ್ರಾಮ ಪಂಚಾಯತ್ ಮಟ್ಟ ಬೈತಾರೆ. ದಿವಸ ಯಾರು ಉತ್ತರ ಕೊಡೋದು ಏನು ಹೇಳಿದೆ ಸರ್. ಈಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಬಹಳಷ್ಟು ಹಗರಣಗಳು ಬೆಳಕಿಗೆ ಬರ್ತಾ ಇದಾವೆ. ಟೆಂಡರ್ ಹಗರಣ, ನೇಮಕಾತಿ ಹಗರಣ, ಆಮೇಲೆ ಉಳಿದು ಕಾಮಗಾರಿನಲ್ಲಿ ಕಳಪೆ ಕಾಮಗಾರಿ, ಆಮೇಲೆ ಜಾತಿ ತಾರತಮ್ಯ ಬಗ್ಗೆನೂ ಬಹಳ ಆರೋಪಗಳು ಕೇಳಿ ಬರ್ತಾ ಇದಾವೆ. ಇಷ್ಟೆಲ್ಲ ಸರ್ಕಾರ ಏನು ಸಂಬಂಧ ಇಲ್ದಂಗೆ ಕೊಡ್ತಾ ಇದೆ ಸರ್. ಸರ್ಕಾರಕ್ಕೆ ಏನೋ ಯೂನಿವರ್ಸಿಟಿ ಸಂಬಂಧನೇ ಇಲ್ಲ, ಅದ್ರ ಬಗ್ಗೆ ಒಂದು ಪ್ರತಿಕ್ರಿಯೆ ಇಲ್ಲ, ಏನಿಲ್ಲ. ಅದು ಏನಾದ್ರು ಒಂದು ಎನ್ಕ್ವೈರಿ ಆಗ್ತದ ಇಲ್ಲ ಸರ್? ಹಿಂಗೆ ನಮ್ಮ ಗಮನಕ್ಕೂ ಬಂದಿದ್ದಾರೆ. ಇದು ಅವ್ರು PhD ಕೊಡೋದು ವಿಚಾರ ಇರ್ಬೋದು, ಬೇರೆ ಬೇರೆ ಸಂಬಂಧ ಬಂದಿದೆ ನಮ್ಮ ಕಡೆ ಗಮನಕ್ಕೆ. DC ಅವ್ರು ನೋಡೋಣ, ಒಂದ್ಸಲ ಎನ್ಕ್ವೈರಿ ಮಾಡ್ಸೋಣ. DC ಅವ್ರು ಕಡಿದಾರೆ. DC ಅಗೇನ್ಸ್ಟ್ 2 ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಸರ್. ಯಾವುದೂ ತನಿಖೆ ನಡೀತಾ ಇಲ್ಲ. DCR ಅವರು ದೂರು ಕೊಟ್ಟು ಸಹಿತ ವಿಚಾರಣೆ ಮಾಡ್ತಾ ಇಲ್ಲ. DCR ಅವರು SC/ST ಇದನ್ನ ಕಂಪ್ಲೇಂಟ್ ತಗೋದ್ರೆ ಮತ್ತೆ ನಿಮ್ಮ ಮೀಟಿಂಗ್ ಯಾವ್ದು ಮಾಡ್ತೀವಿ. ಕೋರ್ಟ್ ಇದೆ. ಕೋರ್ಟ್ನಾಗ ಅದು ಅಟ್ರಾಸಿಟಿ ಕೇಸ್ ಅಂತ ಒಂದು ಸಾಮಾಜಿಕ ಬಿಡುವಂತ ಕೇಸ್ ದಾಖಲಾದ್ರೂ ಅವ್ರ ಮೇಲೆ ಯಾವುದೇ ಆಕ್ಷನ್ ಆಗ್ತಾ ಇಲ್ಲ ಅಂತ ಸಾಮಾನ್ಯರಿಗೆ ಏನು ಸಂದೇಶ ಹೋಗುತ್ತೆ? ಕೋರ್ಟ್ನಾಗ ಇದೆಲ್ಲ ಈಗ ಏನು ಹೇಳಿಕ್ಕಾಗಲ್ಲ. ಕೋರ್ಟ್ನಾಗ ಫೈನಲ್ ಆಗ್ಬೇಕಷ್ಟೇ. ಈಗ ಅಂಗನವಾಡಿ ಕ್ಷೇತ್ರದಲ್ಲಿ ತಪ್ಪೋವನೆ ಶುರುವಾಗಿದೆ. ನಮ್ಮ ಹೆಸರಿನ ಜಬಾಯ್ ಶುರುವಾಗಿದೆ. ಈಗ ಇಲೆಕ್ಷನ್ ಇನ್ನೂ ದೂರ ಇದೆ. ವಿರುದ್ಧ ಈಗಿನಿಂದಲೇ ಆ ಒಂದು ಎಲೆಕ್ಷನ್ ಅವ್ರು ಬೇಡ. ಆಮೇಲೆ ಈಗ ಓನ್ಲಿ ಡೆವಲಪ್ಮೆಂಟ್ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ರೆ, ಎಲ್ಲ ಆಲ್ಮೋಸ್ಟ್ ಮುಗಿಸಿದೀವಿ, ಕ್ಲೋಸ್ ಆಗಿದೆ. ಅದು ಅರಣ್ಯ ಸಚಿವರು ಬರ್ತಾ ಇದಾರೆ. ಅವ್ರನ್ನ ಕರೆಸ್ತೀವಿ. ಅದನ್ನು ಒಂದು ಇಟ್ವಿ, ಹೇಳ್ದಂಗೆ ಅದು CM ಇದ್ರಾಗ ಇಟ್ಕೋತೀವಿ. ಅದನ್ನು ಆಲ್ಮೋಸ್ಟ್ ಅವರ ಸಿಂಧಿ ಅವರ ಈ ಅಕ್ಕಕಪ್ಪಿ ಜೂದಾಗ ಏನು ರೆಡಿ ಇದೆ ಸರ್, ಓಪನ್ ಮಾಡಕ್ಕೆ ಸರ್. ಫೆಬ್ಬಲ್ಲಿ ರೆಡಿ ಇದೆ. ಅವ್ರ ಮಿನಿಸ್ಟರ್ ಬರ್ತಾರೆ, ಅವ್ರಿಗೆ ವೇಟ್ ಮಾಡ್ತಾರೆ. ರೆಡಿ ಇದ್ದಾರೆ, ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇವ್ರೇನೋ ನಮ್ಮ ಹಳಿ ರಿಜಿಸ್ಟರ್ ಆಸ್ತಿ ಏನೋ ಮಿಸ್ಸಿಂಗ್ ಆಗ್ಯಾವಂತ್ರಿ. 2-3 ಏನೋ ಐಡಿಯಾ ಐತ್ರಿ. ಇದೇನು ಐಡಿಯಾ ಐತದ?
EFT ಸಾಫ್ಟ್ವೇರ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ಅದು ಒಂದು ಸ್ವಲ್ಪ ಅಲ್ಲ ಸರ್, ಲಾಸ್ಟ್ ಅಲ್ಲ ಬುಕ್ ಹಳೆ ಬುಕ್ ರೀ, ಹಳೆ ಬುಕ್. ಅಲ್ಲ ಸರ್, ಈಗ ಹಂಗಲ್ಲ, ಬೈಕ್ಗಳು ಇರುವಷ್ಟು ಸುತ್ತಾಗ್ತಾ ಇದ್ದಾರೆ ಜನ ಆಫೀಸ್ಗೆ. ಇವತ್ತು ಬಾ ನಾಳೆ ಬಾ ಕಾರಣಗಳು ಸುಮಾರಿದೆ, ನಮ್ಮ ಡ್ಯೂಟಿ ಮೇಲೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಬಟ್ ಆ್ಯಕ್ಚುಲಿ ಅವ್ರಿಗೆ ಸಿಗ್ತಾ ಇಲ್ಲ. ಈ ಆಸ್ತಿ ಆನ್ಲೈನು ಮಾಡ್ಲಿಕ್ಕೆ ಬರ್ತೈತಿ ಈಗ ಅರ್ಜಿಗಳನ್ನ ಆನ್ಲೈನ್ ಅಲ್ಲಿ ಆನ್ಲೈನ್ ಆಪ್ರೇಟ್ ಆಗ್ತಾ ಇಲ್ಲ. ಆಸ್ತಿ ಡಾಕ್ಯುಮೆಂಟ್ಸ್ ಸಿಗ್ತಾ ಇಲ್ಲ. ನಿಮ್ಮ ಆಸ್ತಿ ಡಾಕ್ಯುಮೆಂಟ್ ತೊಗೊಂಬರಿ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ ಸರ್ ಪಬ್ಲಿಕ್. ಬಟ್ ಅದು ಪಬ್ಲಿಕ್ ಎಲ್ಲಿ ಹೋಗ್ಬೇಕಂತ ಸರ್ ಕಾರ್ಪೊರೇಷನ್ ಈ ರೆವೆನ್ಯೂ ಡಾಕ್ಯುಮೆಂಟ್ ಲಾ ಡಾಕ್ಯುಮೆಂಟ್ ಇರ್ತಾವಲ್ರಿ ಎಲ್ಲ ತಗೊಂಡು ಹೋಗಿ ಇದ್ರ ರೂಮ್ನಾಗ ಅಲ್ಲಿ ಅರ್ಧ ಎಲ್ಲ ಬಸ್ ಹೋಗ್ಬಿಟ್ಟಿದ್ದಾರೆ. ಏನು ಸೆಕ್ಯೂರಿಟಿ ಇಲ್ಲ ಏನಿಲ್ಲ, ಎಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಕೈ ಹಾಕ್ಬಿಟ್ಟಾರೆ, ಇನ್ನೂ ಡಿಜಿಟೈಸ್ ಆಗಿಲ್ಲ. ಡಿಜಿಟಲೈಸ್ ಮಾಡಿಸ್ಬಿಡಿ. ಈಗ ಒಂದ್ಸರಿ ಬೆಂಕಿ ಹತ್ತಿ ಸುಟ್ಟೋದು ಸರ್ ಒಂದು ಅರ್ಧ 1 ಮಂತ್ ಅಲ್ಲಿ ಡಿಜಿಟಲೈಸ್ ಆಗ್ಬಿಡುತ್ತೆ. ಅಲ್ಲಿ ಬಂದು ಹಳೆ ಆಫೀಸಲ್ಲಿ ಹಳೆ ಏನು ಸೆಕ್ಯೂರಿಟಿ ಇಲ್ಲ, ಯಾರು ಕರ್ಕೊಂಡು ಹೋದ್ರೆ ಏನೋ ಬೆಂಕಿ ಹೆಸರು ಏನು ಎಲ್ಲ ಹೋಗ್ಬಿಡ್ತದೆ. ಇದನ್ನು ನಾವು ಡಿಜಿಟಲೈಸ್ ಮಾಡಿಸ್ಬಿಡ್ತೀವಿ ಸರ್. CCTV ಕ್ಯಾಮ್ರಾ ಇಟ್ಟು ಲೈವ್ ಫೀಡ್ ತಗೊಂಡು ಒಂದು ಸಣ್ಣ ಟೆಂಡರ್ ಮಾಡಿ ಡಿಜಿಟಲೈಸ್ ಮಾಡಿಸ್ಬಿಡಿ, 1 ಮಂತ್ ಅಲ್ಲಿ ಮುಗಿಸ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.